ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಸೆಟ್ ಆಫ್ ಸ್ಟಾಕ್ಸ್ ನ ಹೇಳ್ತೀನಿ. ಆ ಸ್ಟಾಕ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಂಪನಿ ಒಳ್ಳೆ ಕಂಪನಿನ ಇಲ್ವಾ ಅನ್ನೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಮಾತ್ರ ಹೇಳಿ. ಇದರ್ ಮಾಡ್ಬೋದಾ ಬೇಡ್ವಾ ಅನ್ನೋದ್ರ ಬಗ್ಗೆ ಅಂತೂ ಅಲ್ಲ. ಆ ಕಂಪನಿಯ ಬಗ್ಗೆ ಆನಂದ್ ಸರ್ ಏನ್ ಅನ್ಕೋತಾ ಇದ್ದಾರೆ, ನಿಮ್ಮ ಒಪಿನಿಯನ್ ಏನು ಕೇಳೋದಕ್ಕೆ ಶುರು ಮಾಡ್ಲಾ ಸರ್? ಭಾರತಿ ಏರ್ಟೆಲ್ ಸರ್, ಭಾರತಿ ಏರ್ಟೆಲ್ ಇಟ್ಸ್ ಅ ಗ್ರೇಟ್ ಮೊನೋಪೊಲಿ. ಇಂಡಿಯಾದಲ್ಲಿ ಭಾರತಿ ಏರ್ಟೆಲ್ ಬಿಟ್ರೆ ಬೇರೆ ಅಂತಂದ್ರೆ ಜಿಯೋ ಒಂದೇನೆ. ಜಿಯೋದಲ್ಲಿ ಇರುವಂತ ಕನೆಕ್ಷನ್ ಪ್ರಾಬ್ಲಮ್ ಏರ್ಟೆಲ್ ಅಲ್ಲಿ ಇಲ್ಲ. ರೈಟಾ? ಸೊ ಈಗ ನಾನು ಇರೋ ಕಡೆ ಜಿಯೋ ಕೆಲಸ ಮಾಡ್ತಾ ಇಲ್ಲ. ಏರ್ಟೆಲ್ ನಲ್ಲಿ ನನ್ನ ಫೋನಲ್ಲಿ ಕನೆಕ್ಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಸೊ ಏರ್ಟೆಲ್ ಇಸ್ ಎ ಡಾಮಿನೆಂಟ್ ಇಂಡಿಯನ್ ಪ್ಲೇಯರ್. ಅದೇ ಸಮಯದಲ್ಲಿ ಆಫ್ರಿಕಾದಲ್ಲಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಆಫ್ರಿಕಾ ಇಸ್ ಟುಮಾರೋಸ್ ಮಾರ್ಕೆಟ್, ನಾಳೆ ಮಾರ್ಕೆಟ್ ಅದು. ಅಂಡ್ ಆಲ್ಸೋ ದೇ ಆರ್ ಆಪರೇಟಿಂಗ್ ಇನ್ ಶ್ರೀಲಂಕಾ. ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಆಫ್ರಿಕಾದಲ್ಲಿ ವೆರಿ ಸ್ಟ್ರಾಂಗ್ ಪ್ಲೇಯರ್ ಇನ್ ಆಫ್ರಿಕಾ. ಸೊ ಆಫ್ರಿಕಾದಲ್ಲಿ ಕೂಡ ಡಾಮಿನೆಂಟ್ ಪ್ಲೇಯರ್ ಆಗಿ ಬದಲಾಗ್ಬಿಡ್ತಾರೆ ನಾಳೆಗೆ. ಸೊ ಇಟ್ಸ್ ಅ ಗ್ರೇಟ್ ಕಂಪನಿ. ಸರ್. ಇಷ್ಟೊಂದು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ ಸರ್. ನಾನು ಒಂದು 30-40 ಕಂಪನಿ ಲಿಸ್ಟ್ ಮಾಡಿದ್ದೀನಿ. ಸೊ ಅದರಿಂದ ಇಟ್ಸ್ ಅ ಗ್ರೇಟ್ ಕಂಪನಿ. ಎಸ್ ನೋ ಆ ರೀತಿ ಹೊರಟೋದ್ರೆ ನೋಡೋರಿಗೆ ಕೂಡ ಸ್ವಲ್ಪ ಈಸಿ ಆಗಿರುತ್ತೆ ಸರ್. ICICI ಬ್ಯಾಂಕ್ ಸರ್, ಇಟ್ಸ್ ಅ ಗುಡ್ ಬ್ಯಾಂಕ್ HDFC ಬ್ಯಾಂಕ್. ಇನ್ ಟ್ರಬಲ್ ಟೈಮ್ಸ್. ಬಟ್ ಆಸ್ ಎ ಬ್ಯಾಂಕ್ ಆಗಿ ನಾವು ನೋಡುವಾಗ ಇದು ಇನ್ವೆಸ್ಟ್ಮೆಂಟ್ ಗೋಸ್ಕರ ಅಲ್ಲ ಸರ್, ನಾಟ್ ಫಾರ್ ಇನ್ವೆಸ್ಟ್ಮೆಂಟ್. I am not talking about investment and saying that it's going through difficult times. ಓಕೆ ಸರ್. ಅಪೋಲೋ ಹಾಸ್ಪಿಟಲ್ಸ್, Owner integrity, I don't know. ಅದಾನಿ ಪೋರ್ಟ್ಸ್, Politically exposed. ಅದಾನಿ ಎಂಟರ್ಪ್ರೈಸಸ್, ಅದನ್ನು ಪೊಲಿಟಿಕಲ್ ಎಕ್ಸ್ಪೋಸ್ಡ್. Eternal avoid. ಅಂಡ್ ಕೋಟಕ್ ಮಹೀಂದ್ರ, Good bank. ಟೈಟನ್ ಸರ್, Great brand. ಈಶರ್ ಮೋಟಾರ್ಸ್, Great company. ಬಜಾಜ್ ಆಟೋ, Great company. ಟ್ರೆಂಡ್, Great brand. ಪವರ್ ಗ್ರಿಡ್, Avoid. ಆಮೇಲೆ HDFC ಲೈಫ್. I don't like the industry. ಓಕೆ. ಮ್ಯಾಕ್ಸ್ ಹೆಲ್ತ್ ಇಂಡಸ್ಟ್ರಿನೇ ಹಿಡ್ಸಲ್ಲ ಅಂತ ಹೇಳ್ಬಿಟ್ರಿ ಅದರಲ್ಲಿ. Max Health, a hospital and promoter integrity 50-50. ಓಕೆ. ಸಿಪ್ಲಾ, Great promoters, great company. ಗ್ರಾಸನ್, Full promotions. ಬಜಾಜ್ ಫಿನ್ಸರ್ವ್, ಬಜಾಜ್ ಫಿನಾನ್ಸ್, Great company. ಅಲ್ಟ್ರಾ ಸಿಮೆಂಟ್, Commodity. ಇಂಡಿಗೋ. Avoid. Promoter is not great. ಓಕೆ. ದರ್ SBI ಲೈಫ್. I don't like the industry. ಓಕೆ. ONGC, Government stock. Reliance, I do not know what is there in the balance sheet. ಜಿಯೋ ಫಿನಾನ್ಸ್, No activity. ಹಿಂಡಾಲ್ಕೋ, Promoter, doubtful promoter integrity. ಏಷ್ಯನ್ ಪೇಂಟ್ಸ್. Best times are behind it. ಓಕೆ ಸರ್. ಇದರಲ್ಲಿ ನನಗೆ ಸಂದೇಹ ಏನು, 50-50 ನಲ್ಲಿ ಇರುವಂತ 50 ಕಂಪನಿನಲ್ಲಿ ನೀವು ಯಾವ್ದಕ್ಕೆ ಓಕೆ ಹೇಳೋ ಅದನ್ನೆಲ್ಲ ನಾನು ಬಿಟ್ಬಿಟ್ಟೆ. ಈಗ ಯಾವ್ದಕ್ಕೆ ನೀವು ಓಕೆ ಹೇಳೋದಕ್ಕೆ ಸಾಧ್ಯತೆ ಇಲ್ಲ, ನನಗೆ ಯಾವ್ದು ಈಗ ಕ್ರೌನ್ ದ ವಾಲ್ ಸಿಚುವೇಶನ್ ಅಲ್ಲಿ ಇದೆಯೋ ನಾನೀಗ ಕೇಳಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ನನಗೆ ಸಂದೇಹ ಏನು ಅಂತಂದ್ರೆ 50 ನಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಅದರಲ್ಲಿ ಕೂಡ ಕೆಲವೊಂದು ಕಂಪನಿಗಳನ್ನ ಇಡು ಅವರು ಮಂಗಾತ ಆಡ್ತಾ ಇದ್ದಾರೆ. ಹೌದು, ಆ 50 ಕಂಪನಿನಲ್ಲಿ ಯಾವ ಯಾವ ಏರಿಯಾ ಇದೆಯೋ ಅಲ್ಲೆಲ್ಲ ಅವರು ಮಂಗತ ಆಡ್ತಾರೆ. ಮ್ಯೂಚುವಲ್ ಫಂಡ್ ಏನ್ ಮಾಡ್ತಾ ಇದ್ದಾರೋ ಅದನ್ನೇ ತಾನೇ ಇಂಡೆಕ್ಸ್ ಕೂಡ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಮಾಡೋದಕ್ ಆಗಲ್ಲ. ಏನು ವೆಯ್ಟೇಜ್ ಇದೆಯೋ ಆ ವೆಯ್ಟೇಜ್ ನೇ ಏನ್ ತಗೋಬೇಕಾಗತ್ತೆ. ಈಗ ನನಗೆ ಅದಾನಿ ಹಿಡ್ಸಲ್ಲ ಅನ್ನೋದಕ್ಕೋಸ್ಕರ ನಾನು ಇಂಡೆಕ್ಸ್ ಫಂಡ್ ನಡೆಸಿದ್ರೆ ನಾನು ಅದಾನಿ ತಗೊಳ್ದೇ ಇರೋದಕ್ ಆಗಲ್ಲ. ನಾನು ಅದಾನಿನ ತಗೊಳ್ಳೇಬೇಕು. ಓಕೆ. ನಾನು ಗ್ಯಾಸಿಪ್ ತಗೊಳ್ಳೇಬೇಕು. ನಾನು ಹಿಂಡಾಲ್ಕೋ ತಗೊಳ್ಳೇಬೇಕು. ನಾನು ಅಲ್ಟ್ರಾಟೆಕ್ ತಗೊಳ್ಳೇಬೇಕು. ನಾನು ಟ್ರೆಂಡ್ ತಗೊಳ್ಳೇಬೇಕು. ನಾನು ಟೈಟನ್ ತಗೊಳ್ಳೇಬೇಕು. ಯಾವ ಇಂಡೆಕ್ಸ್ ಅಲ್ಲಿ ಇದು ಪರ್ಸೆಂಟೇಜ್ ಬರುತ್ತೋ ಆ ಪರ್ಸೆಂಟೇಜ್ ಅಲ್ಲಿ ನಾನು ತಗೊಳ್ಳೇಬೇಕಾಗುತ್ತೆ. ನನ್ನಿಂದ ಎಸ್ಕೇಪ್ ಆಗೋದಕ್ಕೆ ಆಗಲ್ಲ. ವೆರಸ್ ಆಕ್ಟಿವ್ ಮ್ಯೂಚುವಲ್ ಫಂಡ್ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಆಕ್ಟಿವ್ ಮ್ಯೂಚುವಲ್ ಫಂಡ್ ಅಲ್ಲಿ ಸ್ಮಾಲ್ ಕ್ಯಾಪ್ ಕೂಡ ತಗೋಬಹುದು. ಅಟ್ ಡಿಸ್ಕ್ರಿಪ್ಷನ್ ಆಫ್ ದಿ ಫಂಡ್ ಮ್ಯಾನೇಜರ್ ಸರ್. ಅದು ಫಂಡ್ ಮ್ಯಾನೇಜರ್ ಅವ್ನು ಯಾರು ಅಂತಾನೆ ನಿಮ್ಗೆ ಗೊತ್ತಿಲ್ಲ. ಓಕೆ. ಅದೇ ಈಗ ನೀವು ಹೇಳ್ತಾ ಇರೋದು ಆ ಇಂಡೆಕ್ಸ್ ಫಂಡ್ಗೂ ಇವಾಗ ಇರೋದಕ್ಕೂ ಇರೋಂತ ವ್ಯತ್ಯಾಸ. ಯಾಕಂದ್ರೆ ನಾನು ಹೇಳಿ ಸರ್, ಈಗ ಇಂಡಿಯಾ ಟೀಮ್ ಅಲ್ಲಿ ಯಾರು ಬ್ಯಾಟಿಂಗ್ ಆಡಲಿದ್ದಾರೆ ಅನ್ನೋದು ನನಗೆ ಗೊತ್ತು. ನಾಳೆ ರಾಹುಲ್ ದೇಶಾಲು ಓಪನ್ ಮಾಡ್ತಾರೆ. ರೈಟಾ? ಮೋಸ್ಟ್ ಲೈಕ್ಲಿ ರಾಹುಲ್ ಅಂಡ್ ಜೈಸ್ವಾಲ್ ವಿಲ್ ಓಪನ್. ದೆನ್ ಇವನು ಗಿಲ್ ಆಡ್ತಾನೆ, ಪಡಿಕಲ್ ಆಡ್ತಾನೆ. ಬಿಕಾಸ್ ಇವನು 8 ತಿನ್ಬಿಟ್ಟ, ತಮಿಳ್ನಾಡು ಲೆಫ್ಟ್ ಹ್ಯಾಂಡ್ 8 ತಿನ್ಬಿಟ್ಟ. ಸೊ ಪಡಿಕಲ್ ಆಡ್ತಾನೆ. ಐ ನೋ ಹೂ ಈಸ್ ಬ್ಯಾಟಿಂಗ್ ಫಾರ್ ಮೀ, ಬಟ್ ಐ ಡೋಂಟ್ ನೋ ಹೂ ಈಸ್ ಗೋಯಿಂಗ್ ಟು ಬ್ಯಾಟ್ ಫಾರ್ ಮೀ ಇನ್ ಮ್ಯೂಚುವಲ್ ಫಂಡ್. ಅವನಿಗೆ ಏನು ಸ್ಕಿಲ್ ಇದೆ, ಅವನಿಗೆ ಏನು ನಾಲೆಜ್ ಇದೆ, ಅವ್ನು ಹೆಂಗೆ ತೋರಿಸ್ತಾನೆ ಯಾವುದು ನಮಗೆ ಗೊತ್ತಿಲ್ಲ. ನೀನು HDFC ಫಿಕ್ಸ್ ಕ್ಯಾಪ್ ಮಾತ್ರ ಹೇಳ್ತಾ ಇದ್ದೀಯಾ. ಈಗಿರೋಂಥ ಮಾರ್ಕೆಟಲ್ಲಿ ನನಗೆ ಗೊತ್ತಿರೋಂಥ ಒಬ್ಬರೇ ಒಬ್ಬರು ಗುಡ್ ಮ್ಯಾನೇಜರ್, ಸೈಡ್ ಆಫ್ ಮ್ಯಾನೇಜ್ಮೆಂಟ್ ಗೊತ್ತಿರೋವಂಥದ್ದು ನಮ್ಮ ಈ PPFನ ರಾಜೀವ್ ಟಕ್ಕರ್. ಬೇರೆಯವರೆಲ್ಲ ಈಗ ನನ್ನ ಮ್ಯಾನೇಜ್ಮೆಂಟ್ ಸ್ಟೈಲ್ ಏನು ಅನ್ನೋದು ಗೊತ್ತಿಲ್ಲ. ಸರ್, ಈಗ ಅವರ ಮ್ಯಾನೇಜ್ಮೆಂಟ್ ಸ್ಟೈಲ್ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ಅದು ಸರಿ ಇಲ್ಲ ಅಂತ ನಾವು ಹೇಳ್ಬಿಡೋದಕ್ಕಾಗುತ್ತಾ ಸರ್? ಈಗ ಅವ್ನು ಮಂಗತ ಆಡದೇ ಇಲ್ವಲ್ಲ.
ಅವ್ನು ಕರೆಕ್ಟ್ ಆಗಿದಾನ ಸರಿಯೇ ತಪ್ಪಿದಾನ ಅನ್ನೋದು ನನ್ನಿಂದ ಗೆಸ್ ಮಾಡೋದಕ್ಕೆ ಆಗಲ್ಲ. ಅವನ ಪಾಸ್ಟ್ ರೆಕಾರ್ಡ್ ನಮ್ಗೆ ಗೊತ್ತಾಗ್ಬೇಕು. ಓಕೆ. ಈ ಪಾಸ್ಟ್ ರೆಕಾರ್ಡ್ ಅಂತ ಅನ್ನೋದು 5 ವರ್ಷದ ರೆಕಾರ್ಡ್ ಅಲ್ಲ. 2017 ಆದ್ಮೇಲೆ ಯಾರು ಬೇಕಾದ್ರೂ ದುಡ್ಡು ಮಾಡಿರ್ತಾರೆ. ಡ್ಯೂರಿಂಗ್ ಬ್ಯಾಡ್ ಟೈಮ್ಸ್ ಅವನೇನ್ ಮಾಡ್ದ, 2008 ಅಲ್ಲಿ ಅವನೇನ್ ಮಾಡ್ದ ಅಂತ ನನಗೆ ಟ್ರ್ಯಾಕ್ ರೆಕಾರ್ಡ್ ಬೇಕು. 2008 ಅಲ್ಲಿ ಅವ್ನು ಇಲ್ಲ ಅಂತಂದ್ರೆ ಅವನ ಬಗ್ಗೆ ಮಾತಾಡೋದೇ ವೇಸ್ಟ್. ಬಿಕಾಸ್ ಇನ್ ಟಫ್ ಸಿಚುವೇಶನ್ಸ್ ವಾಟ್ ಯು ಡಿಡ್ ಐ ವಾಂಟ್ ಟು ನೋ. ಸರ್, ಈಗ ಈ ಟ್ರ್ಯಾಕ್ ರೆಕಾರ್ಡ್ ಅಂತ ಅನ್ನೋದು ಬ್ಯಾಡ್ ಸಿಚುವೇಶನ್ ಅವ್ರು ಹೇಗೆ ಹ್ಯಾಂಡಲ್ ಮಾಡಿದ್ರು ಅನ್ನೋದನ್ನ ನಾವು ಗಮನಿಸಬೇಕು. ಫೈನ್ ಸರ್, ಈ ಸಂದೇಹ ತುಂಬಾ ಜನರಿಗಿತ್ತು. ಅದರಿಂದ ಅಂದ್ರೆ ನೀವು ಈಗ ಇಂಡೆಕ್ಸ್ಮೆಂಟ್ ಹೇಳ್ತೀರಾ, ಅಲ್ಲಿ ಆಕ್ಟಿವ್ ಮ್ಯೂಚುವಲ್ ಫಂಡ್ ಬೇಡ ಅನ್ನುವಂತ ಈ ಒಂದು ಸಂದೇಹಗಳನ್ನ ತುಂಬಾ ಜನ ಕೇಳಿದ್ರು. ಅದನ್ನ ನಿಮ್ಮ ಹತ್ರ ಕೇಳಿ ಅದನ್ನ ಒಂದು ಕ್ಲಾರಿಫಿಕೇಶನ್ ತಗೊಂಡ್ ಬರ್ಬೇಕು ಅನ್ನೋದಕ್ಕೋಸ್ಕರನೇ ಸರ್. ಅದಾದ್ಮೇಲೆ US ಅಲ್ಲಿ ಇನ್ಫ್ಲೇಷನ್ ಎಲ್ಲಿ ಇದು ಈಗ 3.4 ಅಂದ್ರೆ ಒಂದು 0.1% ಅಷ್ಟು ಕಡಿಮೆ ಆಗಿದೆ. ಸೊ ಆನ್ ದಟ್ ನೋಟ್ ಈಗ ಇಂಟ್ರೆಸ್ಟ್ ರೇಟ್ ನ ಅವ್ರು ಹಂಗೆ ಇಟ್ಟಿರ್ತಾರೆ ಅಂತ ನಾವ್ ಅರ್ಥ ಮಾಡ್ಕೋಬಹುದಾ? ಅವ್ರು ಏನ್ ಮಾಡಲಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ. ಬಟ್ 61 ತಿಂಗಳು, ದಿಸ್ ಇಸ್ 61st ಮಂತ್. ಇನ್ಫ್ಲೇಷನ್ ಇಸ್ ಅಬೌಟ್ 2%. ನಮ್ಮ ಟಾರ್ಗೆಟ್ ರೇಟ್ 2% ಅಂತ ಹೇಳ್ತಾ ಇದ್ದಾರೆ. ಇಫ್ ಯುವರ್ ಟಾರ್ಗೆಟ್ ರೇಟ್ ಇಸ್ 2%, 61 ತಿಂಗಳಲ್ಲಿ ಒಂದು ಸಲ ಕೂಡ ನೀನು ಆ ಟಾರ್ಗೆಟ್ ನ ರೀಚ್ ಮಾಡಿಲ್ಲ. ಸೊ ಆಗಿದ್ದಾಗ ಆ ಟಾರ್ಗೆಟ್ ಮೀನಿಂಗ್ಲೆಸ್ ಟಾರ್ಗೆಟ್. ಯು ಆರ್ ನೌ 150 ಬೇಸಸ್ ಅಬೌವ್ ದ ಟಾರ್ಗೆಟ್. ನಾನು ಏನು ಮಾಡ್ದಂಗೆ ಆ ಟಾರ್ಗೆಟ್ ನ ರೀಚ್ ಮಾಡ್ತೀನಿ ಅಂತ ನೀವು ಹೇಳಿದ್ರೆ, ಇನ್ ಸ್ಪೈಟ್ ಆಫ್ ಇಂಟ್ರೆಸ್ಟ್ ರೇಟ್ ಗೋಯಿಂಗ್ ಹೈ 3.5 to 3.75, you are not able to go below 3. ಈಗ ಇದು 2.5 ಇತ್ತು ಅಂತ ಇಟ್ಕೊಳ್ಳಿ. ನೀವು ಹೇಳೋದು ಕರೆಕ್ಟು, ಇಟ್ ಕ್ಯಾನ್ ಟ್ರೆಂಡ್ ಡೌನ್. ಬಟ್ 3.5 ಹೌ ವಿಲ್ ಇಟ್ ಟ್ರೆಂಡ್ ಡೌನ್? ಆಗಿದ್ದಾಗ ಅವರು ಇಂಟ್ರೆಸ್ಟ್ ರೇಟ್ ನ ಏನು ಮಾಡಲ್ಲ ಅಥವಾ ಕಡಿಮೆ ಮಾಡ್ತಾರೆ ಅಥವಾ ಏರಿಸ್ತಾರೆ, ಏನ್ ನಡೆಯೋದಕ್ಕೆ ಸಾಧ್ಯತೆಗಳಿದೆ ಸರ್? ಯಾಕೆಂತಂದ್ರೆ US 1 ಔನ್ಸ್ ಗೋಲ್ಡ್ $5,000 ಹೋಗೋದಕ್ಕೆ ಸಾಧ್ಯತೆಗಳಿದೆ ಅಂತ ಹೇಳಿದ್ದಾರೆ ಫಸ್ಟ್ ಹಾಫ್ ಆಫ್ 2027 ಹೌದು ಅಲ್ಲಿ. ಸರ್, ಇಂಟ್ರೆಸ್ಟ್ ರೇಟ್ ಏರಿಸೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟ್ ರೇಟ್ ಏರಿಸ್ತೀನಿ ಅಂತಂದ್ರೆ ಗೋಲ್ಡ್ 5,000ಗೆ ಹೋಗುತ್ತೆ. ಇಲ್ಲಿಂದ $600 ತಾನೆ. ಅದೇ ಸರ್, $600. ಹಂಗ್ ನೋಡಕ್ ಹೋದ್ರೆ ಒಂದು ಗ್ರಾಮ್ಗೆ $1,600 ಪ್ರೈಸ್ ಅಲ್ಲಿ ಡಿಫರೆನ್ಸ್ ಬರುತ್ತೆ ಅಂತ ಅರ್ಥ ಮಾಡ್ಕೊಳಕ್ ಆಗ್ತಾ ಇದೆ ಸರ್. ಡೆಫಿನೆಟ್ ಆಗಿ. ಆದ್ರೆ ಇಂಡಿಯಾದಲ್ಲಿ ಆಲ್ ಟೈಮ್ ಹೈ ಹೋಗ್ಬಿಡುತ್ತಲ್ಲ. ಹೌದು ಸರ್, ಆಲ್ರೆಡಿ 17,000 ನೋಡ್ಬಿಟ್ವಲ್ಲ. 17 ನೋಡಿಲ್ಲ ನೀನು, 16,600 ಏನೋ ನೋಡಿದೆ. ಅಷ್ಟರೊಳಗೆ ಇದು ಟ್ಯಾಕ್ಸ್ ಬೇರೆ ಇನ್ಕ್ರೀಸ್ ಮಾಡಿದ್ದಾರೆ, ಇಂಪೋರ್ಟ್ ಟ್ಯಾಕ್ಸ್. 1,800 ಹಾಕಿದ್ರೆ 17,000 ಹೋಗ್ಬಿಡುತ್ತೆ. ನೀವ್ ಅದರಿಂದ ನೋಡ್ತಾ ಇದ್ದೀರಾ? ಹೌದು, ಮತ್ತೆ ಅದೇ ತಾನೆ. ಓಕೆ ಸರ್, ಫೈನಲ್ ಇವತ್ತಿಗಾದಂತ ಪ್ರಶ್ನೆಗಳು ಇಷ್ಟೇ ಸರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ನೋಡುವುದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ $450 ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ $99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಅವರಿಗೆಲ್ಲ ಆ ಬುಕ್ ಬೇಕು, ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.